ಬಾಗಲಕೋಟೆ ಜಿಲ್ಲಾ ಆಡಳಿತ ಭವನದ ಎದುರು ಯುಕೆಪಿ ಪೂರ್ಣಗೊಳಿಸಲು ಸಂತ್ರಸ್ತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಜೆ.ಟಿ. ಪಾಟೀಲ್ ಮಾತನಾಡಿ, ಹೋರಾಟಕ್ಕೆ ಪ್ರತಿಫಲವಾಗಬೇಕಾದರೆ ಎಲ್ಲರೂ ಒಗ್ಗೂಡಬೇಕು, ರೈತರು ಕಟಿಬದ್ಧರಾಗಿ ಹೋರಾಟ ಮಾಡಬೇಕು, ಸರ್ಕಾರಕ್ಕೆ ನಮ್ಮ ಸಮಸ್ಯೆ ಅರಿವಾಗಬೇಕು. ಈ ನಿಟ್ಟಿನಲ್ಲಿ ನಾವು ಸಹ ಸದನದಲ್ಲಿ ಧ್ವನಿ ಎತ್ತುತ್ತೇವೆ ಎಂದರು. ವಿಧಾನ ಪರಿಷತ್ ಸದಸ್ಯರಾದ ಪಿ.ಎಸ್. ಪೂಜಾರ್ ಮಾತನಾಡಿ, ದಶಕಗಳಿಂದ ಈ ಯೋಜನೆ ಕುಂಟುತ್ತಾ ಸಾಗುತ್ತಿದೆ, ಸಂತ್ರಸ್ತರಿಗೆ ಅನ್ಯಾಯವಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸಮಸ್ಯೆ ಕುರಿತು ಪ್ರಸ್ತಾಪಿಸಲು ಶಾಸಕರು ನಿರ್ಧರಿಸಿದ್ದೇವೆ. ಉತ್ತರ ಕರ್ನಾಟಕದ ನೀರಾವರಿ ವಿಷಯದಲ್ಲಿ ಆಗಿರುವ ತಾರತಮ್ಯದ ಬಗ್ಗೆ ಸದನದಲ್ಲಿ ಮಾತನಾಡುತ್ತೇವೆ. ಈ ಹೋರಾಟವು ಪಕ್ಷಾತೀತವಾಗಿ ಮುಂದುವರಿಯಲಿ ಎಂದರು. ವರದಿ ಶರಣಬಸಪ್ಪ ಎಸ್. ಜಮಖಂಡಿ, ಬಾಗಲಕೋಟೆ. ಸನ್ಮಾನ ಸಿದ್ದರಾಮಯ್ಯನವರು ನಾವಿಬ್ರು ಮಾತಾಡಿದಾಗ ಗೈಡ್ಲೈನ್ಸ್ ವ್ಯಾಲ್ಯೂ ಹೆಚ್ಚು ಮಾಡಿದ್ರು. ಅದ್ರ ನಂತರ ಈಗ ಮತ್ತೆ ಅನ್ಯಾಯ ಆಗಿದೆ. ಗೈಡ್ಲೈನ್ಸ್ ವ್ಯಾಲ್ಯೂ ಮಾಡೋದ್ರೊಳಗ ಮುಳುಗಡೆ ಭಾಗದ ಕ್ಷೇತ್ರವನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಹಾಗೇನು ಹೇಳಿದ್ವಿ. ಅದಕ್ಕೆ ಸಿದ್ಧರಾಗಿದ್ದಾರೆ, ಎಲ್ಲ ಸಂಘಟಕರು ಸಿದ್ಧರಾಗಿದ್ದಾರೆ ಅನ್ನೋ ಮಾತು ಹೇಳುವ ಮುಖಾಂತರ ಇವತ್ತು ಅನೇಕ ವೇದಿಕೆ ನಾನು ಒಂದು ಸಲಹೆ ಕೊಟ್ಟೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮೀಟಿಂಗ್ ಕರೆದಿದ್ರು. ಎಲ್ಲ ಅಧಿಕಾರಿಗಳು, ರಾಜ್ಯದ ಹಿರಿಯ ಅಧಿಕಾರಿಗಳು ಬೀದರ್ದಿಂದ ಹಿಡ್ಕೊಂಡು ಕಾರವಾರವರೆಗೆ ಎಲ್ಲಾ ಜನಪ್ರತಿನಿಧಿಗಳು ಇದ್ದೀವಿ. ನಾವು ಅವತ್ತಿನ ಸಭೆಯೊಳಗೆ ಮುಳುಗಡೆ ಬಗ್ಗೆ, ಸಂತ್ರಸ್ತರ ಬಗ್ಗೆ, ಕೃಷ್ಣಾ ಯೋಜನೆ ಬಗ್ಗೆ ನಾನು ಒಬ್ಬರ ಮಾತಾಡಿದ್ದೀನಿ. ಎಲ್ಲರೂ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದರು. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಾತಾಡಿದ್ದೀನಿ. ಅವಾಗ ಒಂದು ಸಲಹೆ ಕೊಟ್ಟರೆ ನಾನು ನೋಡ್ರಿ, ಇನ್ನೊಂದು ಮಾತು ಮಾಡ್ತಾರೆ ಎಸ್ ಆರ್ ಪಾಟೀಲ್ ಬರೀ 17,000 ತಗೊಂಡವರು ಈ ಯೋಜನೆ ಅಡಿಗೆಯಲ್ಲಿ ಇಟ್ಟಾಗ 230 ಕೋಟಿ ರೂಪಾಯಿ ಖರ್ಚಾಗ ಎಲ್ಲ ಸೇರಿ ನಮ್ಮ ಕರ್ನಾಟಕದ ಬಜೆಟ್ ಇದ್ದಾವಾಗ 200 ಕೋಟಿ, 230 ಕೋಟಿ ಇದ್ದಿದ್ದು 17,000 ಕೋಟಿ, 17,000 ಇದ್ದಿದ್ದು 53,000 ಕೋಟಿ, ಇವತ್ತು 1.5 ಕೋಟಿ ಬಂದಿದೆ. ಅದು ಮಾತ್ರ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ರೀತಿ ದೇವೇಗೌಡರು ಬಾಂಡ್ ಎತ್ತಿ ಆಲ್ಮೆಟ್ಟಿ ಮತ್ತೊಂದು ನೀರಾವರಿ ಯೋಜನೆಗಳಿಗೆ ಬಾಂಡ್ ಮುಖಾಂತರ ಕಾರ್ಯಕ್ರಮ ರೂಪಿಸಿದ್ರು. ನೀವು ಅದು ಮಾಡ್ರಿ. ಮಾಡಿರ್ಲಿಕ್ಕಂದ್ರೆ ಏನು 3 ಲಕ್ಷ ಕೋಟಿ ಹೋಗತ್ತಿದ್ರು. 3 ಲಕ್ಷ ಕೋಟಿ ಹೋಗತಿ. ಯಾವ ಕಾಲಕ್ಕೂ ಎಕಾನಮಿಕಲಿ ಭಯ ಆಗುವುದಿಲ್ಲ. ಇದು ನೀವು ಇಷ್ಟಕ್ಕೆ ಬಿಡುವಂತ ಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತ ಮಾತನ್ನು ಹೇಳಿದ್ದೀನಿ. ಇನ್ನೊಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧೀಜಿಯವರು 64 ಸುಮಾರಿಗೆ ಅಡಿಗಲ್ಲು ಹಾಕಿ ಹೋದ ನಂತರ ಇಲ್ಲಿವರೆಗೂ 60 ವರ್ಷಗಳ ಲಾಗೈತಿ. ಒಂದು ನೀರಾವರಿ ಯೋಜನೆ ಮುಗಿಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಆ ಸರ್ಕಾರ ಅಂತ ಹೇಳೋದು ಉಚಿತವಲ್ಲ. ಬಹುಪಾಲು ಆಡಳಿತ ಮಾಡಿದಂಥ ಎಲ್ಲ ಸರ್ಕಾರಗಳು ಹೊಣೆಗಾರ ಆಗಬೇಕಾಗುವಂಥ